ಯು ಅಂಡರ್ಸ್ಟ್ಯಾಂಡ್ ದ ಕ್ವಶನ್ ಆ್ಯಂಡ್ ಟೆಲ್ ವಾಟ್ ಟು ಫೈಂಡ್. ಏನು ಕಂಡುಹಿಡಿಬೇಕು ಅಂತ ಹೇಳ್ರಿ. ವೆರಿಫೈ ಮಾಡಬೇಕಲ್ವಾ. ಸಿ ಕ್ವಶನ್ ಇಸ್ ವಾಟ್, ರೈಟ್ ಆ್ಯಂಗಲ್ ಇದೆ, ಆ್ಯಂಗಲ್ ಎಟ್ ಬಿ ಕರೆಕ್ಟ್, ಓಕೆ. ಇಫ್ ಟ್ಯಾನ್ ಎ ಇಸ್ ಈಕ್ವಲ್ ಟು 1, ಟ್ಯಾನ್ ಎ 1 ಆದರೆ ವೆರಿಫೈ ಇದರ ಆನ್ಸರು 1 ಬರುತ್ತೆ ಅಂತ. ಟ್ಯಾನ್ ಎ ಕೊಟ್ಟಿದ್ದಾನೆ, ಟ್ಯಾನ್ ಎ ಇಸ್ ಈಕ್ವಲ್ ಟು 1 ಅಂತ ಕೊಟ್ಟವನೆ. ಸೈನ್ ಎ ಕಂಡುಹಿಡಿಬೇಕಲ್ವಾ. ಸೈನ್ ಎ 2 ಸೈನ್ ಎ ಕಾಸ್ ಎ 1 ಅಂತ ಪ್ರೂವ್ ಮಾಡಬೇಕು ಅಂದರೆ ಐ ವಾಂಟ್ ಸೈನ್ ಎ ಅಂದರೆ ಏನಂತ ಬೇಕು, ಆಮೇಲೆ ಕಾಸ್ ಎ ಏನಂದರೆ ಬೇಕು. ಸೊ ಸೈನು ಕಾಸು ಕಂಡುಹಿಡಿಯೋದಕ್ಕೆ ಸೈನ್ ಡೆಫಿನೇಷನ್ ಏನು, ಆಪೋಸಿಟ್ ಬೈ ಹೈಪೋಟಿನಸ್. ಕಾಸ್ ಡೆಫಿನೇಷನ್ ಏನು, ಅಡಸೆಂಟ್ ಬೈ ಹೈಪೋಟಿನಸ್. ಸೊ ಇದರಲ್ಲಿ ಸೈನು ಮತ್ತು ಕಾಸ್ ಬೇಕೇ ಬೇಕಾ, ಇದು ಬೇಕಾ, ಆಪೋಸಿಟ್ ಆ್ಯಂಡ್ ಅಡಸೆಂಟ್ ಬೋತ್ ವಿ ನೀಡ್. ಸೊ ಅದನ್ನ ಕಂಡುಹಿಡಿಬೇಕಂದ್ರೆ ಏನು ಮಾಡ್ತೀರಾ, ಕೊಟ್ಟಿರೋದು ಒಂದಲ್ಲಿ ತಾನೆ, ಇದ್ರ ಒಂದಲ್ಲಿ ಎತ್ಕೊಂಡು ಟ್ಯಾನ್ ಎ ಇಸ್ ಈಕ್ವಲ್ ಟು 1 ಅಂದರೆ ಅರ್ಥ ಟ್ಯಾನ್ ಡೆಫಿನೇಷನ್ ಇಸ್ ವಾಟ್, ಆಪೋಸಿಟ್ ಬೈ ಅಡಸೆಂಟ್. 1 ಬರಬೇಕು ಅಂದರೆ ಇದು 1/1 ಬರಬೇಕಾ. ಸೊ ಆ್ಯಂಗಲ್ ಎಟ್ ಸಿ ಇದೆ, ಏನಿದೆ ಟ್ಯಾನ್ ಎ ತಾನೆ, ಎ ಎಲ್ಲಿದೆ, ಇಲ್ಲಿ ತಾನೆ ಎ ಇರೋದು, ದಿಸ್ ಈಸ್ ದ ಎ. ಸೊ ದಿಸ್ ವಿಲ್ ಬಿಕಮ್ ಆಪೋಸಿಟ್, ಸೊ ದಿಸ್ ವಿಲ್ ಬಿಕಮ್ ಅಡಸೆಂಟ್, ಕರೆಕ್ಟಾ. ಸೊ ದಿಸ್ ಈಸ್ 1, ದಿಸ್ ಈಸ್ 1, ಕರೆಕ್ಟಾ. ಇವೆರಡು 1 ಆದರೆ ಕ್ಯಾನ್ ಐ ಫೈಂಡ್ ದಿಸ್ ಎ ಸಿ, ಎ ಸಿ ಕಂಡುಹಿಡಿಬೋದಾ. ಸೊ ಎ ಸಿ ಹೆಂಗೆ, ಐ ವಿಲ್ ರೈಟ್ 1 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಇಸ್ ಈಕ್ವಲ್ ಟು √2 ಡೈರೆಕ್ಟಾಗಿ. ಹಾಂ, ಆಬ್ಸೆಂಟ್ ಆಗಬೇಡ, ಆಬ್ಸೆಂಟ್ ಆಗಿದ್ರೆ ಅರ್ಥ ಆಗಲ್ಲ, ನಾನು ಮುಂದಕ್ಕೆ ಹೋಗ್ತಾ ಇರ್ತೀನಿ. ಸೈನು ಕಾಸು ರೇಷಿಯೋಸ್ ಗೊತ್ತಾ, ಸೈನ್ ರೇಷಿಯೋ ಏನು, ಸೈನ್ದು ಡೆಫಿನೇಷನ್ ಏನು, ಇವನು ಗೊತ್ತಾಯಿತು. ಸೈನ್ ರೇಷಿಯೋ ಕಾಸ್ ರೇಷಿಯೋ ಗೊತ್ತಿಲ್ಲ ಅಂದರೆ ಸಡನ್ನಾಗಿ ಇವತ್ತು ಅರ್ಥ ಆಗಲ್ಲ. ನೀಟಾಗಿ ವೀಡಿಯೋ ಮಾಡಿದ್ದೀನಿ, ಒಂದ್ಸಲ ಅದು ನೋಡ್ಕೊಂಡು ಬಾ, ಆಯಿತಾ. ಸೊ ಯಾಕೆ ಅಂದರೆ ಬಿಕಾಸ್ ಆಫ್ ಯು, ನಿನ್ನ ಒಬ್ಬನಿಗೆ ಹೇಳ್ಕೊಡೋಕೆ ಏನಾಗುತ್ತೆ, ಅವ್ರ ಟೈಮ್ ಎಲ್ಲ ವೇಸ್ಟ್ ಆಗುತ್ತೆ ಒಬ್ಬನಿಗೋಸ್ಕರ. ದಟ್ಸ್ ವೈ ಡೋಂಟ್ ಬಿ ಆಬ್ಸೆಂಟ್ ಆಗಬೇಡ್ರಿ. ಕ್ಲಿಯರ್ಲಿ ಐ ಆಮ್ ಟೆಲ್ಲಿಂಗ್ ಯು, ಈ ನಿಮ್ಮ ಚಾಪ್ಟರ್ದು ಅರ್ಥ ಆಗಿಲ್ಲ, ಅರ್ಥ ಆಗುತ್ತೋ ಬಿಡುತ್ತೋ ಸೆಕೆಂಡ್ರಿ, ಅದಕ್ಕೆ ಎಷ್ಟು ಟೈಮ್ ಬೇಕಲ್ಲ. 1 ಅವರಲ್ಲಿ ಅರ್ಥ ಆಗಿಲ್ಲ, 2 ಅವರ್ ಕೂತ್ಕೊಳ್ರಿ. 2 ಅವರ್ಲ ಅರ್ಥ ಆಗ್ತದೆ, 4 ಅವರ್ ಕೂತ್ಕೊಳ್ರಿ. ಬಟ್ ಇನ್ನು ಕಲ್ತ್ಬಿಟ್ಟೆ 10th ಮುಗಿಸ್ಕೊಳ್ರಿ. ಎಲ್ಲದರಲ್ಲೂ 35 ತೆಗೆದು ಪಾಸ್ ಆಗಿಬಿಡ್ರಿ, ಪ್ರಾಬ್ಲಮ್ ಇಲ್ಲ. ಬಟ್ ಈ ಚಾಪ್ಟರ್ ನೆಟ್ಟು ಕಲ್ಕೊಂಬರ್ರಿ. ಮಾರ್ಕ್ಸು ನಾನು ಹೇಳ್ತಾಯಿದ್ದೀನಿ, ನಿಮ್ಮದಕ್ಕೆ ಧೂಳು ಯಾವುದಕ್ಕೆ ಯೂಸ್ ಆಗಲ್ಲ ಕ್ಲಿಯರಾಗೆ. ಬಟ್ ಯಾವ್ಯಾವುದು ಮುಂದಕ್ಕೆ ಇಂಪಾರ್ಟೆಂಟ್ ಅದನ್ನು ಕಲ್ಕೊಂಬರ್ರಿ. ಬಟ್ ಇವೆಲ್ಲ ಕಲಿತಿದ್ದೀರಂದರೆ ಯಾವ ಚಾಪ್ಟರ್ ಬೇಕಾದ್ರೂ ಈಸಿಯಾಗಿ ಕಲಿತೀರಾ, ಅದಂತೂ ಕ್ಲಿಯರ್. ಸೊ ಇದು ಚಾಪ್ಟರ್ ಕಲಿತೀರಿ, ಎಲ್ಲ ಚಾಪ್ಟರ್ ಕರೆಕ್ಟಾಗಿ ಕಲಿತೀರ, ಮಾರ್ಕ್ಸು ಚೆನ್ನಾಗೇ ಬರ್ತಾವೆ. ಡೋಂಟ್ ನೆಗ್ಲೆಕ್ಟ್ ದಿಸ್ ಚಾಪ್ಟರ್. ಅರ್ಥ ಆಗಲ್ಲ, ಅರ್ಥ ಆಗುತ್ತೆ, ಅದೆಲ್ಲ ಸೆಕೆಂಡ್ರಿ. ಕಲಿಬೇಕಂದ್ರೆ ಕಲಿಬೇಕಷ್ಟೆ. ಸೊ ದಿಸ್ ವಿಲ್ ಬಿಕಮ್, ಅವಾಗ ಏನಾಗುತ್ತೆ, ಆಪೋಸಿಟ್ ವಿಲ್ ಬಿಕಮ್ 1. ಇಲ್ಲಿಂದ ನೋಡಿದರೆ ದಿಸ್ ಈಸ್ ಆಪೋಸಿಟ್ 1, ಅಡಸೆಂಟ್ 1. ಸೊ ಇವಾಗ ಎ ಸಿ ಬೇಕು ಅಂದರೆ ಐ ವಿಲ್ ಯೂಸ್ ಪೈಥಾಗರಸ್ ಥಿಯರಮ್. ಏನಾಗುತ್ತೆ ಪೈಸು, ಎ ಸಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವಯರ್ ಪ್ಲಸ್ ಬಿ ಸಿ ಸ್ಕ್ವಯರ್, ಕರೆಕ್ಟಾ. ಎ ಸಿ ಎಷ್ಟಿದೆ ಅದನ್ನು ಕಂಡುಹಿಡಿಬೇಕಲ್ವಾ. ಎ ಬಿ ಎಷ್ಟು, 1 ಸ್ಕ್ವಯರ್. ಬಿ ಸಿ ಅಂದರೆ ಎಷ್ಟು, 1 ಸ್ಕ್ವಯರ್. 1 ಸ್ಕ್ವಯರ್ 1 ಸ್ಕ್ವಯರ್ ಅಂದರೆ 1 1 1 1 2. ಐ ವಾಂಟ್ ಎ ಸಿ ಅಲ್ವಾ. ಸೊ ದಿಸ್ ವಿಲ್ ಬಿಕಮ್ √2. ದಿಸ್ ವಿಲ್ ಬಿಕಮ್ √2 ಆದರೆ ಐ ವಾಂಟ್ ಟು ಫೈಂಡ್ ಸೈನ್ ಎ ಕಾಸ್ ಎ ಅಲ್ವಾ. ಸೊ ಫ್ರಮ್ ದ ಫಿಗರ್ ನೋಡಿ ಹೇಳಿ, ಸೈನ್ ಎ ಏನಾಗುತ್ತೆ, ಕಾಸ್ ಎ ಏನಾಗುತ್ತೆ. ಸೈನ್ ಎ ಬಿಕಮ್ ಆಪೋಸಿಟ್ ಬೈ ಹೈಪೋಟಿನಸ್ 1/√2. ಕಾಸ್ ಎ ಬಿಕಮ್ ಕಾಸ್ ಎ ಇದಲ್ವಾ, ಅಡಸೆಂಟ್ ಇದು, ಹೈಪೋಟಿನಸ್ ಇದು. ಸೊ 1/√2 ಸೇಮ್, ಕರೆಕ್ಟಾ. ಸೊ ಇದನ್ನ ತಾನೇ ಕಂಡುಹಿಡಿಬೇಕು, 2 sin a cos a. ಸೊ ರೈಟ್ ಇನ್ ದ ಫಾರ್ಮುಲಾ. ಸೊ ಸಬ್ಸ್ಟಿಟ್ಯೂಟ್ ಇನ್ ಈಕ್ವೇಷನ್ ಸ್ಟಾರ್. ಸೊ ಕಾಸ್ ಎ ಅಂದರೆ ಎಷ್ಟು, ಇಲ್ಲಿ 2 ಇದೆ, 2 ಬರ್ಕೋ. ಕಾಸ್ ಎ ಅಂದರೆ ಅರ್ಥ ಏನು, 1/2 ಬರ್ಕೊತೀನಿ. ಇಲ್ಲಿ 2 ಮಧ್ಯೆ ಇಂಟು ಇದೆ, ಇಂಟು ಬರ್ಕೊತೀನಿ. ಕಾಸ್ ಎ ಅಂದರೆ 1/2. ಇದನ್ನು ಸಿಂಪ್ಲಿಫೈ ಮಾಡು, 2 ಗೆಟ್ ಕ್ಯಾನ್ಸಲ್ ಆಗ್ಬೋದಾ ಡೈರೆಕ್ಟಾಗೆ, ಸಾರಿ √2 ಅಲ್ವಾ, √2, ದಿಸ್ ಈಸ್ √2. ಸೊ ಇದನ್ನ ಸಿಂಪ್ಲಿಫೈ ಹೇಗೆ ಮಾಡ್ತೀಯಾ, ಕೆಳಗಡೆ ಡಿನಾಮಿನೇಟ್ರು, ಅರ್ಥ ಆಗಿಲ್ಲ ಅಂದರೆ ಕೆಳಗಡೆ ಇದು 1 ಬರ್ಕೋ. 2 1s are 2, 2 1s are 2, 2 ಬಂತಾ, ದಿಸ್ ವಿಲ್ ಬಿಕಮ್ 2. ಸೊ √2 ಇಂಟು √2 ಹೋಲ್ ಸ್ಕ್ವಯರ್, √2 ಸ್ಕ್ವಯರ್ ಗೆಟ್ ಕ್ಯಾನ್ಸಲ್, ಯು ವಿಲ್ ಗೆಟ್ 2. ಸೊ 2 ಗೆಟ್ ಯು ವಿಲ್, ಸೊ 1. ಸೊ ದಟ್ ಈಸ್ ವೆರಿಫೈಡ್, ಕರೆಕ್ಟ್. ಅರ್ಥ ಆಯ್ತಾ. ಈ ಕ್ವಶನ್ ಬಂದಿದೆ. ಹಾಂ ಕೊಡ್ತೀನಿ ಬರ್ಕೊಳ್ರಿ, ಎಲ್ಲ ಬರ್ಕೊಳ್ರಿ, ಕ್ವಶನ್ಸ್ ಎಲ್ಲ ಬರ್ಕೊಳ್ರಿ ನೀಟಾಗಿ. ಎಕ್ಸಾಂಪಲ್ಲು ಯಾ, ಅವ್ರಿಗೆ ವಯಸ್ಸಾಗಿದ್ದು ಕಣ್ಣು ಕಾಣಲ್ಲ. ಡೂ ದಿಸ್ ಬೋತ್.
ಕಾಣಿಸುತ್ತೆ ಇವಾಗ? ಮಾಡಿ. ಎಷ್ಟೊತ್ತು ಬೇಕಿದ್ದು ಮಾಡೋದಕ್ಕೆ? 2 ಸೇರಿ 10 ಮಿನಿಟ್ಸು. ಅಲ್ಲಿ ನೈಟ್ ಆಗುತ್ತೆ, ಮಾಡು. ಓಕೆ, ಡು ಮಾಡು. ಸಿ, ಸೊ 15 cot A ಇದೆಯಲ್ಲ, ಫೈಂಡ್ sin A secant A ಅಂತ ಇದೆ. cot A ಬಿಕಮ್ ವಾಟ್? cot A ಬಿಕಮ್ 8/15. ಸೈನು ಕಾಸು ಬೇಕು ಅಂದರೆ ಐ ವಿಲ್ ಟೇಕ್ ಇಟ್ ಉಲ್ಟಾ. ಕಾಟ್ನ ಉಲ್ಟಾ ಮಾಡಿದರೆ ಕ್ಯಾನ್ ಯು ಗೆಟ್ ಟ್ಯಾನ್? ಟ್ಯಾನ್ ಎ ಇಸ್ ಈಕ್ವಲ್ ಟು 8/15, ಸಾರಿ 15/8. ಕರೆಕ್ಟಾ? ನೀವೇನೇ ಮಾಡಿ ಪಲ್ಟಿ ಹೊಡೆದ್ರೂ ಕೂಡ ಟ್ರಯಾಂಗಲ್ ಹಾಕೊಳ್ಳಬೇಕು. ಕರೆಕ್ಟಾ? ಫುಲ್ ಟ್ರಯಾಂಗಲ್. ಸೊ ಟ್ಯಾನ್ ಎ ಅಂದರೆ ಇಫ್ ಐ ಟೇಕ್ ದಿಸ್ ಇಸ್ ಎ ಅಂದ್ಕೊಂಡ್ರೆ, ಇದು ಎ, ಇದು ಬಿ, ಇದು ಸಿ ಅಂದ್ಕೊಡ್ರಿ. ಟ್ಯಾನ್ ಎ 15/8 ಅಂದರೆ ಆಪೋಸಿಟ್ ಬೈ ಅಡಸೆಂಟ್ 15/8. ಸೊ ಇದನ್ನು ಕಂಡುಹಿಡಿಬೇಕು ಅಂದರೆ ಐ ಶುಡ್ ಯೂಸ್ ಪೈಥಾಗರಸ್ ಓನ್ಲಿ. ಸೊ ದಿಸ್ ವಿಲ್ ಬಿಕಮ್ 15 whole square ಪ್ಲಸ್ 8 whole square is equal to AB square. 15 square is equal to 225 plus 8 square ಅಂದರೆ 64, that is equal to AB square. ಆ್ಯಡ್ ಮಾಡಿದರೆ 289, that is equal to AB square. So AB is equal to 17 is equal to AB. ಕರೆಕ್ಟಾ? ಸೊ ಪುಟ್ ದಿಸ್ ಈಸ್ 17. ಮತ್ತು ಇವಾಗ ಏನು ಬೇಕಾದ್ರೆ ಹೇಳ್ಬೋದಾ? ಸೈನ್ ಎ ಬಿಕಮ್, ಆನ್ಸರ್ ಹೇಳು. ಸೈನ್ ಎ ಆಪೋಸಿಟ್ ಬೈ 15/17. ಸೀಕೆಂಟ್ ಉಲ್ಟಾ ಮಾಡಿದರೆ ಕಾಸ್ ಉಲ್ಟಾ ತಾನೆ? ಕಾಸ್ ಎ ಇಸ್ ಈಕ್ವಲ್ ಟು ಏನಾಗುತ್ತೆ? 8/17 ಆಗುತ್ತೆ. ಅದನ್ನ ಉಲ್ಟಾ ಮಾಡಿದರೆ ಸೀಕೆಂಟ್ ಎ ಆಗುತ್ತೆ, 17/8 ಆಗುತ್ತೆ. ಸೊ ಪುಟ್ ಇನ್ ದ ಫಾರ್ಮುಲಾ, ಫೈಂಡ್ ಸೈನ್ ಎ ಇಂಟು ಸೀಕೆಂಟ್ ಎನಾ? ಸೈನ್ ಎ ಅಂದರೆ 15/17 ಇಂಟು 17/8. 17 get cancel, 50/8 is answer. ಓ ಸಾರಿ, ಅದೆಲ್ಲ ಸಪ್ರೇಟ್ ತಾನೆ. ಫೈಂಡ್ ಸೈನ್ ಎ. ನನಗೆ ತಲೆ ಓಡ್ತೈತಿ ಹೆಂಗೆ ಅಂದರೆ ಇಂಟು ಕಾಣ್ತದವೆಲ್ಲ. ಓಕೆ ಡನ್. ಇದು ಇಂಪಾರ್ಟೆಂಟ್ ಕ್ವಶನ್ ಕೇಳಿದ್ದಾರೆ, ರಿಪೀಟೆಡ್ ಕ್ವಶನ್ನು. ಇನ್ನೂ ಮಾಡಿಲ್ವಾ? ಓಕೆ, ಇವತ್ತೇ ಮಾಡಿರಿ ಹಂಗಾದ್ರೆ. ಒಂದು ರಿಯಾಲಿಟಿ, ಸಿ ಅಂಡರ್ಸ್ಟ್ಯಾಂಡ್ ದಿಸ್. ಯು ಈಟ್ ಫುಡ್ನು ತಿಂತೀರಲ್ವಾ? ಒಂದು ದಿವಸ ಊಟ ಮಾಡಿಲ್ಲ ಅಂದರೆ ಏನಾಗುತ್ತೆ? ಮ್ಯಾಕ್ಸಿಮಮ್ ಪ್ರಾಕ್ಟೀಸ್ ಇದ್ದರೆ ಏನೂ ಆಗಲ್ಲ, ಇಲ್ಲಾಂದರೆ ಬಿದ್ದೋಗಲ್ಲ. ಯು ಫೀಲ್ ಟಯರ್ಡ್ ಅಲ್ವಾ? 2 ದಿವಸ ಊಟ ಮಾಡಿಲ್ಲ ಅಂದರೆ ಈಗ ಅಭ್ಯಾಸ ಇಲ್ಲ, ರೆಗ್ಯುಲರ್ ನೀವೇ ಅನ್ಕೋ. ಇವರ ಕಾಮನ್ ಹ್ಯೂಮನ್ ಬೀಯಿಂಗ್, ಆಯಿತಾ? ನೀವು 1 ದಿವಸ ಊಟ ಮಾಡಿಲ್ಲ ಅಂದರೆ ಬದುಕ್ತೀರಿ, ಏನಾಗಲ್ಲ. 2 ದಿವಸ ಊಟ ಮಾಡಿಲ್ಲ ಅಂದರೆ ಏನಾಗುತ್ತೆ? ಹಾಂ, ಹೊಟ್ಟೆ ಉರಿಯಲ್ಲ, ಯು ಫೀಲ್ ಲೈಕ್ ಸುಸ್ತಾಗ್ತೀರಾ, ಆಯಿತಾ? 3 ದಿವಸ ಊಟ ಮಾಡಿಲ್ಲ ಅಂದರೆ ಫುಲ್ ಸುಸ್ತಾಗ್ತೀರಾ, ಕರೆಕ್ಟಾ? ಸೊ ಹೊಟ್ಟೆಗೆ ಊಟ ಬೇಕು, ಹೊಟ್ಟೆಗೆ ಅಂತಲ್ಲ ಬಾಡಿಗೆ ಊಟ ಬೇಕು, ಆಯಿತಾ? ಅದೇ ಥರ ಇನ್ನೊಂದಿದೆ, ಬ್ರೈನಿಗೂ ಊಟ ಬೇಕು. ನೀರಲ್ಲ ಊಟ ಅಂದರೆ ನಾಟ್ ದಟ್ ಫುಡ್, ಚಿತ್ರಾನ್ನ ಪಲಾವು ಇದಲ್ಲ. ಬ್ರೈನಿಗೆ ಫುಡ್ ಏನಂದರೆ ಇನ್ಫಾರ್ಮೇಷನ್ ಬೇಕು. ಅದೇನೋ ಒಂದು ಕೇಳ್ತಾ ಇರಬೇಕು, ಸುಮ್ಮನೆ ಕೇಳ್ತಾ ಇರಬೇಕು. ನೀನೇನಾದರೂ ಮೊಬೈಲ್ ತೆಗೆದುಬಿಟ್ಟು ಅಥವಾ ಯಾರನ್ನಾದ್ರೂ ಕೇಳಿಬಿಟ್ಟು ಸೈಲೆಂಟಾಗಿ ½ an hour ಸೈಲೆಂಟ್ ಇರೋ, ತಿಕ್ಕೊಳ್ಳೋಗ್ಬಿಡ್ತೀನಿ ನೀನು. ಇಲ್ಲ ಬೇರೆಯವ್ರು ನಿನಗಂದ್ಬಿಡ್ತಾರೆ, ತಿಕ್ಕೊಳ್ಳೋ ಒಬ್ಬಳೇ ಇರ್ತಾಳೆ, ಒಬ್ಬಳೇ ಹೋಗ್ತಾಳೆ, ಒಬ್ಬಳೇ ಏನು ಮಾತಾಡ್ಸಲ್ಲ, ಹಿಂಗಾಗ್ತಾ ಇರ್ತಾನೆ. ಯಾಕೆಂದರೆ ಅವ್ರ ಸರೌಂಡಿಂಗ್ ಹಂಗೆ ಇದೆ. ವಿತೌಟ್ ಇನ್ಫಾರ್ಮೇಷನು ನಮ್ಮ ಬ್ರೈನು ಸೈಲೆಂಟಾಗಿರಲ್ಲ. ಇವನ್ ನಿದ್ದೆ ಮಾಡ್ಬೇಕಾದ್ರೂ ಇನ್ಫಾರ್ಮೇಷನ್ ಬರ್ತಾ ಇರುತ್ತೆ ಕನಸಾಗೆ. ಬ್ರೈನು ಯಾವಾಗಲೂ ಅದಕ್ಕೆ ಫುಡ್ ಬೇಕು. ಸೊ ಅಕಸ್ಮಾತ್ ಏನಾದರೂ ನೀವು 2 hour ನಿದ್ದೆ ಮಾಡಿದ್ದಂಗೆ 2 hour ಸೈಲೆಂಟಾಗಿ ಇರೋಕ್ಕೆ ಚಾನ್ಸೇ ಇಲ್ಲಂತೆ. ಸೊ ಎಷ್ಟು ಮಿನಿಟ್ ಸೈಲೆಂಟಾಗಿರ್ಬೋದು ಗೊತ್ತಾ ನಿಮ್ಗೆ? ಅಂದ್ಕೊಂಡಿದ್ದೀರಾ? ಸುಮ್ಮನೆ ಇದ್ದರೆ ಅರ್ಧ ಗಂಟೆ ಸೈಲೆಂಟಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀರಾ? ಎಷ್ಟು ಮಿನಿಟ್ ಸೈಲೆಂಟಾಗಿರ್ಬೋದು ನಿಮ್ಗೆ ಗೊತ್ತಿರಂಗೆ? ಬ್ರೈನು ಸೈಲೆಂಟಾಗಿ ಎಷ್ಟು ಮಿನಿಟ್ ಇರ್ಬೋದು?
ಫಸ್ಟಿಗೆ ಅದು ಸೈಂಟಿಫಿಕ್ ಪ್ರಕಾರ ಇಟ್ ವಾಸ್ 8 ಮಿನಿಟ್ಸ್, ಫಸ್ಟಿಗೆ 8 ಮಿನಿಟ್ ಇತ್ತು. ಬಿಫೋರ್ 2017-16 ಮುಂಚೆ 8 ಮಿನಿಟ್. ನೌ ಇಟ್ ಈಸ್ ರೆಡ್ಯೂಸ್ ಟು 3 ಮಿನಿಟ್ಸ್. 3 ಮಿನಿಟ್ಸ್ ನಿಮಗೇನಾದರೂ ಇನ್ಫಾರ್ಮೇಷನ್ ಬ್ರೈನಿಗೆ ಹೋಗಿಲ್ಲ ಅಂದರೆ ನಿಮ್ಗೆ ಹುಚ್ಚುತ್ತರ ಆಗ್ಬಿಡ್ತೀರ ನೀವು. ಮೀನ್ಸ್ ಯಾಕೆ ಆ ರೀಲ್ಸ್ ನೋಡಿ 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 ಉಜ್ಜಿ ಅಲ್ಲಿ ಇಲ್ಲಿ ಕೇಳಿ ಅವಳ ಬಗ್ಗೆ ಇವಳ ಬಗ್ಗೆ ಕೇಳಿ ಆ ಬ್ರೈನಿಗೆ ಇನ್ಫಾರ್ಮೇಷನ್ ಹೋಗಲೇಬೇಕು. ಸೈಲೆಂಟಾಗಿ ಆದ ತಕ್ಷಣ ಯಾವುದೋ ಬೇರೆ ದುನಿಯಾಗೆ ಬಂದಿದ್ದೀನಿ ಅಂತ ಅನಿಸುತ್ತೆ ಬ್ರೈನಿಗೆ. ಆಯಿತಾ? ಇವಾಗ ಏನು ಮಾಡ್ತೀರಿ ನೀವು? ಇನ್ಫಾರ್ಮೇಷನ್ ಹಾಕ್ಲೇಬೇಕು ತಾನೆ. ಅಲ್ಲಿಗೆ ಹೋಗಿ ಮಾಡೋಣ, ಅದ್ಯಾಕೆ ಮಾಡೋಣ, ಇದ್ಯಾಕೆ ಮಾಡೋಣ, ಈ ಥರ ಕ್ವಶನ್ ಜಾಸ್ತಿ ಬರೋಕ್ಕೆ ಸ್ಟಾರ್ಟ್ ಆಗ್ತವೆ. ಏನು ಮಾಡಬೇಕಲ್ಲ ಅದನ್ನ ನೀಟಾಗಿ ಮಾಡಲ್ಲ. ಇದೇ ಇನ್ಫಾರ್ಮೇಷನೇ ಡಿಸ್ಟ್ರಾಕ್ಷನ್ ಅಂದರೆ. ಒಂದು ನಿಮಿಷ ಹೋದೆ ಅದು ಮಾಡಬೇಕು ಅನಿಸ್ತು, ಒಂಟೆ ಅಲ್ಲಿ ಮೇನ್ ರೋಡು ಯಾವ್ದಾರೊಂದು ಎತ್ತಿನ ಗಾಡಿಯಲ್ಲಿ ಹೋಗ್ತಾ ಇದೆಯಾ ಅಂದರೆ ರೋಡಲ್ಲಿ ಹೋಗ್ಬೇಕು ನೀವು ಸ್ಟ್ರೈಟಾಗೆ, ಅದನ್ನ ಬಿಟ್ಟು ಅದು ನೋಡಿದೆ ನಿಲ್ಲಿಸು ಅಲ್ಲೋ ತಗೋ. ಆಮೇಲೆ ಸ್ವಲ್ಪ ದಿನ ಅಲ್ಲೇನೋ ಕಾಣ್ತೈತೆ ಹಂಗೆ ಹೋಗು ಮೇನ್ ರೋಡ್ ಬಿಟ್ಟು ಹೊಂಟೋದೆ. ಇದೇ ತಪ್ಪು ಮಾಡೋದು. ಹಬ್ಬ ಮಾಡಿರಿ, ಹಬ್ಬ ಮಾಡಬೇಕಾದ್ರೆ ಮಾಡಿರಿ, ಎಂಜಾಯ್ ಮಾಡಿರಿ, ಮಾಡಬೇಕಾದ್ರೆ ಮಾಡಿರಿ. ಇಟ್ ಶುಡ್ ಬಿ ಲೈಕ್ ಎ ಪಿಕಲ್ ಇನ್ ಎ ಫುಡ್. ಬರೀ ಟೇಸ್ಟ್ ಮಾತ್ರ. ಪಿಕ್ಕಲ್ನ ಏನಾದರೂ ಊಟ ಮಾಡಿಕೊಂಡ್ರೆ ಅಂದರೆ 2 ದಿವಸಕ್ಕೆ ಜಾಂಡೀಸ್ ಬರುತ್ತೆ. ಕ್ಲಿಯರ್? ಸೊ ನೀವೇನಾದರೂ ಓದೋದು ಬಿಟ್ಬಿಟ್ಟು ಬೇರೆ ಕೆಲಸ ಮಾಡೋಕ್ಕೆ ಹೋಗಿ ನೀವೇನು ಫೇಲ್ಯೂರ್ ಅಂತೂ ಆಗಲ್ಲ, ಬಟ್ 100% ಹೇಳ್ತೀನಿ 95% ನೀವು ಸಕ್ಸಸ್ಫುಲ್ ಆಗಿ ಕಡಿಮೆ. ಯಾಕೆಂದರೆ ಹ್ಯಾಬಿಟೇ ಬರೋಲ್ಲ, ವರ್ಕಿಂಗ್ ಹ್ಯಾಬಿಟೇ ಬರೋಲ್ಲ ನಿಮಗೆ. ಸ್ವಲ್ಪ ವರ್ಕ್ ಮಾಡೋದು ಕಲೀರಿ. ಪೆನ್ನು ಪೇಪರ್ಗಿಂತ ಬೆಸ್ಟ್ ಫ್ರೆಂಡ್ ಇನ್ನೊಂದು ಯಾರೂ ಇಲ್ಲ. ಸೀರಿಯಸ್ಲಿ ಟೇಕ್ ಪೆನ್ ಆ್ಯಂಡ್ ಪೇಪರ್, ರೈಟ್ ಇಟ್ ಡೌನ್ ಅಬೌಟ್ ಯುವರ್ ಸೆಲ್ಫ್, ನಾಟ್ ಅಬೌಟ್ ಎನಿಥಿಂಗ್. ನಿಮ್ಮ ಬಗ್ಗೆ ನೀವು ಡೈಲಿ ಬರೀರಿ ಒಂದು ಪೇಜು. ಯು ಲುಕ್ ಆಫ್ಟರ್ 1 ಇಯರ್ ಆದಮೇಲೆ ನಿಮ್ಮ ಮಕ್ಕ ನೋಡ್ಕೊಳ್ರಿ. ನಾನು ಈ ಥರ ತಿಕ್ಲಿ ಥರ ಮಾಡ್ತಾಯಿದ್ನ್ಯಾ, ಅವಳಿಗೋಸ್ಕರ ಅಷ್ಟು ದೂರ ಹೋಗ್ತಿದ್ನ್ಯಾ, ಅವಳಿಗೋಸ್ಕರ ಬೆಳಗ್ಗೆದ್ದು ಮೆಸೇಜ್ ಮಾಡ್ತಾಯಿದ್ನ್ಯಾ. ಯು ಫೀಲ್ ಲೈಕ್ ದಿಸ್. ರೈಟ್ ಎ ಹ್ಯಾಬಿಟ್ ಆಫ್ ಡೈಲಿ ಡೈರಿ ಬರೀರಿ. ಅದೆಷ್ಟು ನಿಮ್ಮನ್ನು ಎಫೆಕ್ಟ್ ಮಾಡುತ್ತೆ ಅಂದರೆ ನಿಮ್ಗೆ ಅರ್ಥ ಮಾಡಿಸುತ್ತೆ ಎಷ್ಟು ಚೇಂಜ್ ಆಗ್ತಿದ್ದೀನಿ ಅಂತ, ಇಲ್ಲ ಎಷ್ಟು ಹಾಳಾಗ್ತಿದ್ದೀನಿ ಅಂತ ನಿನಗೆ ಅರ್ಥ ಮಾಡಿಸುತ್ತೆ. ಡೈರಿ ಬರ್ದನ್ನು ಯಾವತ್ತೂ ಕೂಡ ಹಾಳಾಗಿರೋದು ನೋಡಿಲ್ಲ. ಯು ಟೇಕ್ ಎನಿ ಗ್ರೇಟ್ ಪರ್ಸನ್, ದೇ ವಿಲ್ ರೈಟ್ ದ ಡೈರಿ ಬರೀರಿ. ಅಟ್ಲೀಸ್ಟ್ ನಿಮ್ಮ ಬಗ್ಗೆ ನೀವು ಹೇಳ್ಕೊಳಕ್ಕೆ ಒಂದು ಬೇಕಲ್ಲ. ಯು ಕೀಪ್ ಒಂದು ಡೈರಿ ತೊಗೊಳ್ರಿ, ಕೀಪ್ ಇಸ್ ಒಂದು ನೇಮ್ ಅಂತ ಇಡ್ರಿ. ಆ ನೇಮ್ ಇಟ್ಬಿಟ್ಟು ಅದಕ್ಕೆ ಹೇಳ್ರಿ. ಅದನ್ನು ತೊಗೊಂಡೋಗ್ಬಿಟ್ಟು ನಿಮ್ಮ ಮಮ್ಮಿ ಕೊಟ್ಟು ನಿಮ್ಮ ಫ್ರೆಂಡ್ಸಿಗೆ ನೋಡಿ ನಾನು ಡೈರಿ ಬರ್ತೀನಿ ಓದು ಅಂತ ಹೇಳ್ಬೇಡ. ಆ ಡೈರಿ ಯಾರಿಗೂ ಸಿಗಬಾರ್ದು. ಕೀಪ್ ವಿತ್ ಯು ಸೀಕ್ರೆಟ್ಲಿ, ಯಾರಿಗೂ ಹೇಳ್ದಂಗೆ. ಆಯಿತಾ? ಅದು ಯಾರು ಗೊತ್ತಾಗ್ಬಾರ್ದು. ಎಲ್ಲ ಓಪನ್ ಆಗಿ ಅದರ ಬರೀ. ನೀನು ನೋಡು ಗ್ರ್ಯಾಜುವಲ್ ಚೇಂಜ್ ಆಗ್ತೀರಾ. ಕಮ್ ಇಯರ್. ಸೊ ಟ್ಯಾನ್ ಎ ಇಸ್ ಈಕ್ವಲ್ ಟು ಐ ವಾಂಟ್. ಇವಾಗ ಸೈನು ಕಾಸು ಬೇಕು ಅಂದರೆ ಟ್ರಯಾಂಗಲ್ ಬೇಕೇ ಬೇಕು. ಕರೆಕ್ಟಾ? ಅವನು ಹೇಳ್ಬಿಟ್ಟಾನೆ ಟ್ರಯಾಂಗಲ್ ABC ಅಂತ. ವಿಲ್ ಟೇಕ್ ABC. ಟ್ರಯಾಂಗಲ್ ABC. ಆ್ಯಂಗಲ್ ಅಟ್ ವಾಟ್? B ಅಂತ ಹೇಳೋಣ. ಸೊ ಟ್ಯಾನ್ ಎ ಹಂಗಂದ್ರೆ ಇಲ್ಲಿಂದ ಟ್ಯಾನ್ ಎ ಅಂದರೆ ಟ್ಯಾನ್ ಅಂದರೆ ಆಪೋಸಿಟ್ ಬೈ ಹೈಪೋಟಿನಸ್, 1/√3 ಅಡ್ಜಸೆಂಟ್ ಈಸ್ √3. 1/√3 ಆದರೆ ಐ ವಾಂಟ್ ಟು ಫೈಂಡ್ ದಿಸ್. AC square is equal to AB square plus BC square. What is AC square? I want to find it. AB ಅಂದ್ರೇನು? √3 whole square plus 1 square. ಇದು become 3 plus 1 is equal to 4. ಕರೆಕ್ಟಾ? AC is equal to 4. AC become 2. √4 is equal to 2. ಕರೆಕ್ಟಾ? This become 2. ಇವಾಗ ಕಂಡಿಡ್ಕೊಂತ ಹೋಗು. ಸೈನ್ ಎ ಬೇಕಾ? ಕಂಡಿಡಿ ಫಸ್ಟು. ಸೈನ್ ಎ ಇಸ್ ಈಕ್ವಲ್ ಟು ಏನು? ಸೈನ್ ಎ ಇಲ್ಲಿಂದ ನೋಡು, ಆಪೋಸಿಟ್ ಬೈ ಹೈಪೋಟಿನಸ್ 1/√3. 1/2 ಹೈಪೋಟಿನಸ್ ಇಸ್ 2. ದೆನ್ ಸೈನ್ ಎ ಆಯಿತು. ಕಾಸ್ ಎ ಏನಾದರೂ ಬೇಕಾ? ದೆನ್ ಕಾಸ್ ಸಿ ಬೇಕು. ಕಾಸ್ ಏನಿದೆಯಲ್ಲ, ಕಾಸ್ ಎ, ಫೈಂಡ್ ಕಾಸ್ ಎ. ಕಾಸ್ ಎ ಬಿಕಮ್ ಆಪೋಸಿಟ್ ಅಡ್ಜಸೆಂಟ್ ಬೈ ಅಡ್ಜಸೆಂಟ್ ಕಾಸ್ ಎ ಅಲ್ವಾ? ಇಲ್ಲಿಂದ √3 2 ಅದು ಇದೆ. ಆಮೇಲೆ ನೋಡೋಣ. ಅಯ್ಯೋ ನಿನ್ನ ಮಕ್ಕ ಇಲ್ಲೇ ಇರೋದು ಕಾಸೆ ಇದೆಯಾ? ಆಮೇಲೆ ಮಾಡ್ಕೊಂತಿಬಿಡು. ಏನು ಕಾಸೆ ವಿಲ್ ಬಿಕಮ್ ವಾಟ್? ಕಾಸೆ ಇಸ್ √3/2. ಕರೆಕ್ಟಾ? ಟೇಕ್ ನೆಕ್ಸ್ಟ್ ಸೈನ್ ಸಿ ಇದೆಯಾ ನೋಡಲಿ. ಸೈನ್ ಸಿ ಇದೆಯಾ? ಸೈನ್ ಸಿ ಇಲ್ಲಿ ತಗೊಳ್ಳೋ. ಸೈನ್ ಸಿ ಎತ್ಕೋ. ಇಲ್ಲ ಆದರೆ ಹೆಂಗಿದೆ ಹಂಗೆ ಬರ್ಕೋ, ಏನೂ ಪ್ರಾಬ್ಲಮ್ ಇಲ್ಲ. ನಾನು ಒಂದು ಆರ್ಗನೈಸ್ಡ ಬರ್ಕೊತೀನಿ. ಯಾಕೆಂದರೆ ನನಗೆ ಮಾಡಿ ಪ್ರಾಕ್ಟೀಸ್ ಆಗಿಬಿಡುತ್ತೆ. ಹಂಗಾಗಿ ನಾನು ಆರ್ಗನೈಸ್ಡ ಬರ್ಕೊತೀನಿ. ಸೈನ್ ಸಿ ಅಂದ್ರೇನು? ಇಲ್ಲಿಂದ ತಾನೆ. ಸೊ ಸೈನ್ ಆಪೋಸಿಟ್ ಬೈ ಹೈಪೋಟಿನಸ್ √3/2. ಸೊ ಯು ಸಿ ಸೈನ್ ಹಂಗಾರೆ ಕಾಸ್ ಸಿನೂ ಬೇಕಾ? ಕಾಸ್ ಸಿ ಬಿಕಮ್ 1/2. ಕರೆಕ್ಟಾ? ಸೊ ಪುಟ್ ಇನ್ ದ ಗಿವನ್ ಕ್ವಶನ್. ಸೈನ್ ಎ ಬಿಕಮ್
1/2 into cos C is 1/2 plus cos A is √3/2 into sin C is equal to √3/2. ಇವೆರಡು ಮಧ್ಯೆ ಇಂಟು ಇದೆ, ಅದಕ್ಕೆ 2 2s 4 ಬರ್ಕೊಂತೀನಿ, 1 1s 1 ಪ್ಲಸ್ 2 2s 4 ಬರ್ಕೊಂತೀನಿ, √3 into √3 whole square root to cancel, this become 3. So 4 plus 4 this will become 4, this will get 4/4 is equal to 1. ಇವಾಗ ಏನು ಮಾಡಿದಿರಲ್ಲ ಈ ಕ್ವಶನ್ನು ನೆಸ್ಟಿಯರಿ ಫಾರ್ಮುಲಾ, ಅದಕ್ಕೆ ಈ ಚಾಪ್ಟರ್ ಬಿಡ್ಬಿಡ್ರಿ ಅಂತ ಹೇಳಿದ್ದು. ನೀವೇನೆಲ್ಲ ಬರಿತಿದ್ದೀರಲ್ಲ, ಇವು ಕ್ವಶನ್ ಸಾಲ್ವ್ ಮಾಡ್ತಿದ್ದೀರಲ್ಲ, ಇವೆಲ್ಲ ನೆಸ್ಟಿಯರಿ ಫಾರ್ಮುಲಾಸ್ಗಳು. ನಿಮಗೆ ಒಂದು ಸ್ಟೆಪ್ ಬೈ ಸ್ಟೆಪ್ ಮಾಡಿಸ್ತವ್ರೆ. ನೀವು ಒಂದೇ ಸ್ಕಲಿ ಸ್ಕಿಪ್ ಆಗಿಬಿಟ್ಟು ನಾನು ಡೈರೆಕ್ಟ್ PUC ಟ್ರಿಗ್ನೋಮೆಟ್ರಿ ಕಲಿತೀನಿ ಅಂದರೆ ರೆಸ್ಟ್ ಇನ್ ಪೀಸ್. ಸೊ ನೀವು ಬೇಕಾದರೆ ಫಾರ್ಮುಲಾ ಬರ್ಕೊಳ್ರಿ. ಏನಂತ, ದಿಸ್ ಫಾರ್ಮುಲಾ ಇಸ್ ಸೈನ್ A + B ಫಾರ್ಮುಲಾ. ಇದು ಸೈನ್ A + B ಬೇಕಾಗಿಲ್ಲ, ನೆಕ್ಸ್ಟ್ ಇಯರಿಗೆ ಬರುತ್ತೆ. ಓಕೆ, ಸೇಮ್ ಟೇಕ್ ಕಾಸ್ ಸಿ ಬೇಕಲ್ಲ, ನಾನು ಆಲ್ರೆಡಿ ಎಲ್ಲ ಮಾಡ್ಕೊಂಡಿದ್ದೀನಿ, ಕಾಸೇ ಮಾಡ್ಕೊಂಡಿದ್ದೀನಿ, ಯಾಕೆ ಮಾಡ್ಕೊಂಡಿದ್ದೀನಿ ಅಲ್ಲಿ ಬೇಕು ನೋಡಿ ಅದಕ್ಕೆ. ಸೊ ಟೇಕ್ ಸೆಕೆಂಡ್ ಒನ್ನಲ್ಲಿ ಸೆಕೆಂಡ್ ಪ್ರಕಾರ ಕಾಸ್ ಎ ವಿಲ್ ಬಿಕಮ್ √3/2 ಕರೆಕ್ಟಾ, ಇಂಟು ಕಾಸ್ ಸಿ 1/2 ಮೈನಸ್ ಇದೆಯಾ, ಮೈನಸ್ ಸೈನ್ ಎ 1/2 ಸೈನ್ ಸಿ √3/2. ಸೊ ಡಿನಾಮಿನೇಟರ್ ಸೇಮ್, ಸಾರಿ ಇಂಟು ಅಲ್ವಾ, ಇಂಟು ಇದ್ರೆ ಮಲ್ಟಿಪ್ಲೈ. ಸೊ √3 into 1 √3 ಮೈನಸ್ 2 2s 4 ಇದು √3. ಸೊ ದಿಸ್ ವಿಲ್ ಬಿಕಮ್ 0. ಓಕೆ, ನೋಡು ಬರ್ಕೊತೀಯಾ, ಇಸ್ ಯುವರ್ ವಿಶ್. ಅದಕ್ಕೆ ಸ್ಪೆಕ್ ಬಿಟ್ಟು ಬರಿ. ಡೂ ದಿಸ್. ಅವೆರಡು ಪ್ರೀವಿಯಸ್ ಇಯರ್ ಕ್ವಶನ್ಸೇ, ಎರಡು ಕೇಳವ್ರೆ, ಎರಡು ಫಾರ್ಮುಲಾಸ್ ನೆಕ್ಸ್ಟ್ ಇಯರ್ಗೆ. ಲಿಸನ್, ಸಿ ಇಲ್ಲಿ ಕಾಟ್ ಇದೆ, ಇಲ್ಲಿ ಸೈನು ಮತ್ತು ಕಾಸ್ ಇದೆ. ಐ ವಾಂಟ್ ಟ್ರಯಾಂಗಲ್ ಬೇಕೇ ಬೇಕು. ಹಾಂ, 0 ನೋಸ್ ವಿಲ್ ಸಿ. ಸೊ ಕಾಟ್ ಕ್ಯಾನ್ ಐ ಮೇಕ್ ಇಟ್ ಡೈರೆಕ್ಟಾಗಿ ಟ್ಯಾನ್ ಥೀಟಾ ಅಂತ ಬರ್ಕೊಳ್ಳ. ಟ್ಯಾನ್ ಥೀಟಾ ವಿಲ್ ಬಿಕಮ್ 8/7. ಸೊ ಟ್ರಯಾಂಗಲ್ ತೊಗೊಂಡ್ರೆ ದಿಸ್ ವಿಲ್ ಬಿಕಮ್ ಥೀಟಾ, ಇದು ಆಪೋಸಿಟ್ಟು, ಇದು ಅಡಲ್ಸೆಂಟು. ಸೊ ಏನು ಶಿಷ್ಯ, ಮತ್ತು ಕಾಟ್ನ ಟ್ಯಾನ ಬರಿಬೋದು ತಾನೆ, ಏನೋ ಪ್ರಾಬ್ಲಮ್ ಇದೆಯಾ? ಅದೇ ಬರುತ್ತೆ ನಿನಗೆ, ಉಲ್ಟಾ ಬರುತ್ತೆ ಅಷ್ಟೇ. ಸೊ ದಿಸ್ ವಿಲ್ ಬಿಕಮ್ ಅಲ್ಲ, ನೋಡು ಸರ್, ಬೇಗ ಮಾಡಿ ಸರ್, ಮನೆಗೆ ಹೋಗ್ಬೇಕು. ಅವನು ಕ್ವಶನ್ ಕೇಳ್ತಾನೆ, ಐ ಸುಮ್ಮಿರಲಿ, ಮುಗಿಲಿ, ಮನೆಗೆ ಹೋಗೋಣ. ಮನದ ಮಾತು. ದಿಸ್ ವಿಲ್ ಬಿಕಮ್ 8² + 7² ಅಲ್ವಾ, ಇದ್ರ ಬೇಕು ಅಂದರೆ. ಸೊ ಇದು ಗೊತ್ತಾಗಿಲ್ಲ ಅಂದರೆ ರೈಟ್, AC² is equal to AB². ಥೋ ನಿಮ್ಮ ತಿಕ್ಲನಾಗ್ಬಿಟ್ಲೆ ನೀನು ನೋಡಿ. AC² is equal to AB² plus BC². AC² is equal to 8² plus 7². This will become 64 plus 49. So total 113. AC is equal to 113, root 113, correcta? So I will write this one. So either sin or cos ಬೇಕು, sin A, sin theta become opposite by hypotenuse, that is equal to 8/√113. Cos theta become 7/√113, correcta? So same thing, this what he invented now, put in equation number 1. So this will become 1 plus 8 divided by 113 into 1 minus 8 113, ಕರೆಕ್ಟಾ? ಅಬ್ಸರ್ವ್ ಮಾಡಿದರೆ ನೀಟಾಗಿ ನೋಡ್ರಿ. ಬೈ ಇದೆಯಾ? ಓಕೆ, ಬೈ 1 plus 7√113 into 1 minus 700. ಏನು ಕ್ಯಾನ್ಸಲು?
ಏನೇನು ಕ್ಯಾನ್ಸಲ್? ಹಾಂ, ಯಾವ್ದು ಕ್ಯಾನ್ಸಲ್ ಆಗುತ್ತೆ? ಯಾವ್ಯಾವ ಕ್ಯಾನ್ಸಲ್ ಆಗುತ್ತೆ? ಎಲ್ಲ ಏನು ಕ್ಯಾನ್ಸಲ್ ಆಗುತ್ತೆ? ಪ್ಲಸ್ ಇಂಟು ಮೈನಸ್ ಮೈನಸ್. ಯಾವುದು ಪ್ಲಸ್ ಇಂಟು ಮೈನಸ್ ಮೈನಸ್? ಫಸ್ಟ್ ಇದಾ? ಇದು 1 1 1, ಇದು ಮೈನಸ್ಸು 1 ಮೈನಸ್ 713 ಬರುತ್ತಾನೆ. ಮತ್ತೆ ಇದನ್ನು ಮಲ್ಟಿಪ್ಲೈ ಮಾಡಿ ಇದಕ್ಕೆ ಮಲ್ಟಿಪ್ಲೈ ಮಾಡಿ ಡಬಲ್ ಬರುತ್ತಾನೆ. ಫಸ್ಟು ಇದು ಹಿಂಗಿದೆಯಲ್ಲ ಈಕ್ವೇಷನ್ ನೋಡ್ರಿ, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಫಾರ್ಮೆಟಲ್ಲಿದೆ ಅದು. ವಾಟ್ ಈಸ್ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಎ ಸ್ಕ್ವೇರ್ ಅಂದರೆ 1 ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದರೆ ಸೈನ್ ಸ್ಕ್ವೇರ್ ಥೀಟಾ ಓಲ್ ಡಿವೈಡ್ ಬೈ ಇದು 1 ಸ್ಕ್ವೇರ್ ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ. ಕರೆಕ್ಟಾ? ಇವಾಗ ಇದನ್ನ ಹೇಳ್ರಿ ಏನು ಬರುತ್ತೆ ಅಂತ. 1 ಸ್ಕ್ವೇರ್ ಮೈನಸ್ ಸೈನ್ ಅಂದರೆ 8 ಬೈ ರೂಟ್ 113 ಓಲ್ ಸ್ಕ್ವೇರ್ ಓಲ್ ಡಿವೈಡ್ ಬೈ 1 ಮೈನಸ್ ಸ್ಕ್ವೇರ್ ಬರುತ್ತೆ ಇಲ್ಲ 1 ಡಿವೈಡ್ ಬೈ 7 ಡಿವೈಡ್ ಬೈ 113 ಓಲ್ ಸ್ಕ್ವೇರ್. ಸೊ ದಿಸ್ ವಿಲ್ ಬಿಕಮ್ 1 ಸ್ಕ್ವೇರಿಗೆ 1 ಮೈನಸ್ 64 ಡಿವೈಡ್ ಬೈ 113. ಕರೆಕ್ಟಾ? ಓಲ್ ಡಿವೈಡ್ ಬೈ 1 ಮೈನಸ್ 7 49 113. ಸೊ ಸಿಕ್ಕಲ್ ನನ್ನ ಮಕ್ಕಳ, ನೀವು ಇದು ಯಾವ ಹೆಂಗೆ ಬಂದರೆ 10th ಸ್ಟ್ಯಾಂಡರ್ಡಿಗೆ ಡೈರೆಕ್ಟಾಗಿ? ಹಾಂ ಏನಾ? ಇವಾಗ 1 + 4/2 ಡಿವೈಡ್ ಬೈ 3 + 5/2 ಅಂತ ಇದ್ರೆ 2 ಕ್ಯಾನ್ಸಲ್ ಮಾಡ್ತೀರಾ? ಅವ್ನು ಸತ್ತು ಹೋಗ್ರಿ. ಏಯ್ ಓಲ್ ಡಿವೈಡೆಡ್ ಬೈ ಇರ್ಬೇಕ್ರಲ್ಲಿ, ಓಲ್ ಡಿವೈಡ್ ಬೈ ಅವಾಗ ಮಾತ್ರ ಕ್ಯಾನ್ಸಲ್ ಆಗೋದು. ಸತ್ಯವಾಗಿ ಹೇಳ್ತೀನಿ, ನಿಜವಾಗ್ಲೂ ಇನ್ನೊಂದು 2 ವರ್ಷ ನಮ್ಮೂರಿಗೆ ಹೋಗ್ಬಿಟ್ಟು ಹಳ್ಳಿ ಮಕ್ಳಿಗೆ ಹೇಳ್ಕೊಡ್ತೀನಿ ಸತ್ಯವಾಗಿ, ಪ್ರಾಮಿಸ್ ಆಯಿತಾ? ನಿಮಗೆ ಹೇಳ್ಕೊಡೋದು ಒಂದೇ, ಅದೇನಂತಾರಲ್ಲ ಸಿಕ್ತಲ್ಲ, ಕಾಮನ್ ಸೆನ್ಸೇ ಕಡಿಮೆ ಆಗ್ಬಿಡುತ್ತೆ ಅಷ್ಟು ಸಿ. ರೀಸೆಂಟಾಗೆ ಒಂದು ಇದನ್ನು ಮಾಡಿದ್ದಾರೆ, ರಿಸರ್ಚ್ ಅನ್ನೋಕ್ಕಿಂತ ಅದು ವಾಟ್ ಈಸ್ ಕಾಲ್ಡ್ ಸರ್ವೆ ಮಾಡಿದ್ದಾರೆ. 10th ಮುಗ್ದಾದ್ಮೇಲೆ PUCಗೆ ಹೋಗ್ತಾರಲ್ವಾ, ಬರೀ 27% ಜನ PUCಗೆ ಹೋಗ್ತಾರಂತೆ. 27% ಹಾಂ ಸ್ಟೂಡೆಂಟ್ಸು, ಟೋಟಲ್ ಸ್ಟೂಡೆಂಟ್ಸ್. ಫೇಲ್ ಅಲ್ಲ ನಿಮಗೆ ಎಲ್ಲ. ನಿಮ್ಮ ಫಸ್ಟ್ ಆಫ್ ಆಲ್ ನಿಮಗೆ 10th ಫೇಲ್ ಮಾಡೋದು ತುಂಬ ರೇರ್ ಕೇಸ್. 1 ಲಕ್ಷ ಜನ ಎಕ್ಸಾಮ್ ಬರೀತಾರೆ ಅಂದರೆ ಮ್ಯಾಕ್ಸಿಮಮ್ಮು ಒಂದು 2 ರಿಂದ 3 ಸಾವಿರ ಜನ ಮಾತ್ರ ಫೇಲ್ ಮಾಡ್ತಾರೆ ಅವರು. 1 ಲಕ್ಷದಲ್ಲಿ 2 ರಿಂದ 3 ಸಾವಿರ ಜನ. 1 ಲಕ್ಷದಲ್ಲಿ 2-3% ಅಂದರೆ ಎಷ್ಟಾಯಿತು? 1,000 2,000 ಬೇಡ, 5,000 ಫೇಲ್ ಮಾಡಿದ್ರು ಕೂಡ 5% ಆಯಿತು. ಇನ್ನು ಎಷ್ಟು ಉಳಿದ್ರು? 95% ಉಳಿದ್ರಾ? 95%. 95%ಅಲ್ಲಿ ಮಿನಿಮಮ್ ಎಷ್ಟು ಪರ್ಸೆಂಟ್ ಹೋಗ್ಬೇಕು ಕಾಲೇಜಿಗೆ? ಹಂಗಾದ್ರೆ ಒಂದು 80% ಅಂತೂ ಕಾಲೇಜಿಗೆ ಹೋಗ್ಬೇಕಾ? ಬಟ್ ಓನ್ಲಿ 27 to 30% ಪೀಪಲ್, ಅವರೇಜು ಎಕ್ಸಾಕ್ಟ್ ನಂಬರ್ ಗೊತ್ತಿಲ್ಲ, ಇಷ್ಟೇ 27 to 30% ಅಂದರೆ ಈ 30 ಜನ ಮಾತ್ರ ಕಾಲೇಜಿಗೆ ಹೋಗ್ತಾರೆ. ಇನ್ನು 50 ಜನ ಕಾಲೇಜಿಗೆ ಹೋಗ್ತಾ ಇಲ್ಲ. ಯಾಕೆ 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 ಇರ್ಬೋದು? ಯೋಚನೆ ಮಾಡಿ ಸುಮ್ಮನೆ. ಬಿಸ್ನೆಸ್ ಅಂತ ಅನ್ಕೊಂತೀರಾ? ಇಂಟ್ರೆಸ್ಟ್ ಇಲ್ಲ ಅಂತ ಅನ್ಕೊಂತೀರಾ? ಇಂಟ್ರೆಸ್ಟ್ ಹೇಳ್ರಿ ಏನಿದೆ? ಇಂಟ್ರೆಸ್ಟ್ ಇಲ್ಲ ಬಿಸ್ನೆಸ್ ಮಾಡೋದಕ್ಕೆ. ಹಾಂ 10th ಕರೆಕ್ಟಾಗಿ ಓದಿಲ್ಲ, ಫೇಲ್ ಆಗಿರ್ತಾರೆ ಅಂತ ಅಲ್ವಾ? ಫೇಲ್ ಆಗೋದು 2%, 5% ಅಲ್ಲ. ಯಾಕೆ ಅಂದರೆ ಅವ್ರ ಮನೆಯಿಂದ ಕಾಲೇಜಿಗೆ ಹೋಗೋದಕ್ಕೆ ಮಿನಿಮಮ್ 30 ರಿಂದ 40 ಕಿಲೋಮೀಟ್ರ್ ಆಗುತ್ತೆ. ಡೈಲಿ ಅದು ಕಾಲೇಜಿಂದ ಮನೆಗೆ ಹೋಗೋಕ್ಕೆ ಬಸ್ಸಲ್ಲಿ ಹೋಗೋಕ್ಕೆ ವಾರಕ್ಕೊಂದ್ಸಲಿ ಬಸ್ ಬರ್ತವೆ ನಮ್ಮ ಹಳ್ಳಿ ಕಡೆಯಲ್ಲಿ. ಅವ್ನು ಕಾಲೇಜಿಗೆ ಹೋಗಲೇಬೇಕು ಅಂದರೆ ಅವ್ನು ನಡ್ಕೊಂಡು ಹೋಗ್ಬೇಕು, ಇಲ್ಲಾಂದ್ರೆ ಯಾವನ ಬೈಕೋ ಡ್ರಾಪ್ ಇಸ್ಕೊಂಡು ಸೈಕಲ್ಲೋ ಹಿಂಗೆ ಹಿಡ್ಕೊಂಡು ಹೋಗ್ಬೇಕು. ಅವ್ರದ್ದು ಆ ಥರ. ಕಾಲೇಜಿಗೆ ಹೋಗ್ಬೇಕಂದ್ರೆ 20-30 ಕಿಲೋಮೀಟ್ರ್ ಹೋಗ್ಬೇಕಂದ್ರೆ ಎಲ್ಲಿ ಡೈಲಿ ಬಸ್ ಬರಲ್ಲ. ಬಸ್ ಬಂದರೂ ಡೈಲಿ ಯಾವನು ಕೊಡ್ತಾನೆ ಬಸ್ ಚಾರ್ಜು? ಏನು ಗೌರ್ಮೆಂಟ್ ಬಸ್ ಇರ್ತವೆ ಅಂದ್ಕೊಂಡಿದ್ದೀರಾ ಎಲ್ಲದ್ರ ಕಡೆನೂ? ಇಲ್ಲ. ಡೈಲಿ 30 ರೂಪಾಯಿ ಅಂದರೆ ದಿನಕ್ಕೆ 60 ರೂಪಾಯಿ. ಅವ್ರ ತಿಂಗ್ಳಿಗೆ ಇನ್ಕಮ್ 10,000 ಇರುತ್ತೆ. ಯಾವನು ಹೋಗ್ತಾನೆ ಕಾಲೇಜಿಗೆ? ಕಾಲೇಜಿಗೆ ಹೋದರೆ ಮನೆಗೆ ಊಟ ಹಾಕೋಕ್ಕಾಗಲ್ಲ ಯಾರುವ, ಅದಕ್ಕೆ ಕಾಲೇಜಿಗೆ ಹೋಗಲ್ಲ.
ನಿಮಗೆಲ್ಲ ಕೊಟ್ಟು ವಿತ್ ಸ್ಪೆಷಲ್ ಟ್ಯೂಷನ್ ಕೊಟ್ಟು ನಿಮಗೆ ಈ ದುರಂಕಾರ ಬೀಳ್ತೀರ. ಅದಕ್ಕೆ ಒಂದ್ಸಲ ಹೆಂಗೆ ಉರಿತತೆ ಅಂದರೆ ಮಕ್ಕಳ ಫ್ರೀಯಾಗಿ ಹೇಳ್ಕೊಡ್ಬೋದು ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ. ನಮ್ಮೂರ ಕಡೆ ನಿಮಗೆ ಹೇಳ್ಕೊಡೋದಿದೆಯಲ್ಲ, ಇಷ್ಟೆಲ್ಲ ನಿಮಗೆ ಕೊಟ್ಬಿಟ್ಟು ಯು ಆರ್ ಅನ್ಏಬಲ್ ಟು ಕಮ್ ಪ್ರಾಪರ್ಲಿ ಫಾರ್ ಎ ಟ್ಯೂಷನ್ ಮೀನ್ಸ್ ಯು ಪ್ರಾಪರ್ಲಿ ಓದೋದಕ್ಕೆ ನಿಮಗೆ ಹಿಂದೆ ಮುಂದೆ ನೋಡ್ತೀರಾ ಅಂದರೆ ಅರೆ ಅವ್ರಿಗೆ ಬರೀ ಬಳ್ಳು ತೋರಿಸ್ರಲ್ಲ ಹಿಂಗೆ ಅಂತ. ನಿಜ ಹೇಳ್ತೀನಿ, ಎಷ್ಟು ಕ್ವಿಕ್ಕಾಗಿರ್ತಾರೆ ಗೊತ್ತಾ ಹುಡುಗರು. ನೀವು ಒಳ್ಳೆ ಸತ್ಯಾಣಕ್ಕೆ ಅದೇನೋ ಬದುಕಿ ಸತ್ತಂಗಿದ್ದೀರಾ. ಅಟ್ಲೀಸ್ಟು ನಾನು ನಿಮಗೇನು ಕೇಳ್ತಾ ಇಲ್ಲ, ಯು ಗೆಟ್ಟಿಂಗ್ ಪ್ರಾಪರ್ ಎಜುಕೇಷನ್ನು, ಕರೆಕ್ಟಾಗಿ ಎಜುಕೇಷನ್ ಸಿಗುತ್ತಾ? ನಿಮಗೆ ಅನಿಸುತ್ತೋ ಅನ್ಸಲ್ಲ ನನಗೆ ಗೊತ್ತಿಲ್ಲ. ಎಜುಕೇಷನಿಂದ ಯೂಸ್ ಇಲ್ಲ, ಬಿಸ್ನೆಸ್ ಮಾಡಿದ್ರೆ ದುಡ್ಡಿದೆ. ನಿಜವಾಗ್ಲೂ ಓದೋದು ದುಡ್ಡಿಗೋಸ್ಕರ ಅಲ್ಲ, ಪ್ರಾಮಿಸ್ ಒಂದು ತಿಳ್ಕೊಳ್ರಿ. ಓದೋದು ದುಡ್ಡಿಗೋಸ್ಕರ ಅಲ್ಲ. ಪ್ರಾಪರಾಗಿ ಓದ್ರಿ, ಒಂದು ಟೈಮ್ ಬರುತ್ತೆ, ಅವಾಗ ಗೊತ್ತಾಗುತ್ತೆ ನಿಮಗೆ ನಾವು ಯಾಕೆ ಓದಬೇಕಾಗಿತ್ತು ಅಂತ ಪ್ರಾಪರಾಗಿ. ಓಕೆ, ಸೊ ಅಟ್ಲೀಸ್ಟ್ ಒಂದು 100 ಜನಕ್ಕರ ಊಟ ಹಾಕೋದು ಕಲೀರಿ ನೀವು ಓದಿದರೆ ನೀಟಾಗೆ. ಅಟ್ಲೀಸ್ಟ್ ಒಂದು 100 ಜನಕ್ಕೆ ಎಜುಕೇಷನ್ ಕೊಡ್ರಿ. ಆ ಎಜುಕೇಷನ್ ಕೊಟ್ಟರೆ ಅವ್ನು ಅಟ್ಲೀಸ್ಟ್ ಅವ್ನ ಫ್ಯಾಮಿಲಿ ನೋಡ್ಕೊತಾನೆ. ನಿಮಗೆಲ್ಲ ಕೊಟ್ಟಿದ್ದಾರಲ್ಲೇ ಫ್ಯಾಮಿಲಿಯವರು, ಎವ್ರಿಥಿಂಗ್ ದೇ ಗೇವ್, ಎಕ್ಸ್ಟ್ರಾ ದೇ ಆರ್ ಪೇಯಿಂಗ್ ಫಾರ್ ಟ್ಯೂಷನ್. ಪ್ರಾಮಿಸ್, ಯು ಬಿಲೀವ್ ಮೀ, ನಾನು ನೋಡಿದ್ದೀನಿ ನಮ್ಮ ಊರುಗಳಲ್ಲಿ ದೀಪಾವಳಿ ಒಂದ್ಸಲಿ, ಯುಗಾದಿಗೆ ಒಂದ್ಸಲಿ ಮಾತ್ರ ಬಟ್ಟೆ. ಸೀರಿಯಸ್ ಆಗಿ ನಾನೇ ಪುಣ್ಯವಂತ. ಅದರಲ್ಲಿ ಯುಗಾದಿಗೆ 2 ಬಟ್ಟೆ, ದೀಪಾವಳಿಗೆ 2 ಬಟ್ಟೆ ಬರ್ತಾಯಿತ್ತು ಅಷ್ಟೇ, ಮತ್ತಿನ್ಯಾವುದೂ ಇಲ್ಲ. ಅಲ್ಲಿ ಹಬ್ಬಕ್ಕೊಂದು ಬಟ್ಟೆ ಬಂದರೆ ಗ್ರೇಟ್. ಅದು ನಿಮಗೆ ವಾರಕ್ಕೊಂದ್ಸಲಿ ಬಟ್ಟೆ, ತಿಂಗಳಿಗೆ ಒಂದ್ಸಲಿ ಬಟ್ಟೆಗೆ ಹೋಗ್ತೀರಾ ಅಲ್ವಾ? ಸ್ವಲ್ಪ ಪುಣ್ಯ ಮಾಡಿದ್ದೀರಾ ಈ ಪ್ಲೇಸಲ್ಲಿ, ಇಂಥ ಇದರಲ್ಲಿ ಕೂತ್ಕೊಂಡು ಎಲ್ಲ ಸಿಗ್ತೈತೆ, ಓದ್ರಿ. ಓದೋದು ದುರಂಕಾರ ಬೀಳಬೇಡ್ರಿ. ಅಲ್ಲ, ಇದೆಲ್ಲ ಎಲ್ಲಿತ್ತಿದೋ? 7th 8th ಸ್ಟ್ಯಾಂಡರ್ಡಲ್ಲಿ ಇತ್ತು. ಇವ್ರಲ್ಲಿ ಅಷ್ಟು ಈಸಿಯಾಗಿ ಹೆಂಗೆ ಮರ್ತು ಬಂದುಬಿಡ್ತೀರಾ ಅಂತ. ಯು ಕೆನಾಟ್ ಡಿವೈಡ್, ಆ ಥರ ಮಾಡೋಕ್ಕಾಗಲ್ಲ. ಯಾಕೆ? ಫುಲ್ ಡಿನಾಮಿನೇಟರ್ ಬೇಕು. 1 - 8² ಅಂದರೆ 64 ಇಲ್ಲಿ ಮಾಡಿದ್ದೀವಿ ತಾನೆ. ದೆನ್ ಮಲ್ಟಿಪ್ಲೈ ಮಾಡ್ಬೇಕು ಇದರಿಂದ ಇದಕ್ಕೆ. 113 - 64 ಹೋಲ್ ಡಿವೈಡ್ ಬೈ 113. ದಿಸ್ ಹೋಲ್ ಡಿವೈಡ್ ಏನು ರಾಣಿ? ಯಾರು ಹೇಳಿದರು ಪ್ಲಸ್ ಮಾಡಬಾರ್ದು ಅಂತ? ಯಾಕೆ ಮಾಡಬಾರ್ದು? ಅವ್ರು ಹೇಳಿರೋದು ಪ್ಲಸ್ಸು ಮೈನಸ್ ಇದ್ದರೆ ಗೊತ್ತಿಲ್ಲ ಅಂತಂದರೆ ಮಕ ಮೂತಿ ಕಿತ್ತೋಗಿ ಹೊಡೆದ್ಬಿಡ್ತೀನಿ. ನಾನು ಇಲ್ಲಿ ಬೇಸಿಕ್ಕಿಂದ ಮಾಡ್ಬೇಕಾದ್ರೆ ಹೇಳ್ಕೊಂಬಂದಿದ್ದೀನಿ, 1 ವಾರ ಅದಕ್ಕೆ ತೊಗೊಂಡಿದ್ದೀನಿ. ಯಾವಾಗ ಮಲ್ಟಿಪ್ಲೈ ಮಾಡಬಾರ್ದು ಅಂದರೆ, ಮಲ್ಟಿಪ್ಲೈ ಮೀನ್ಸ್ ವಾಟ್? ಹಿಂಗಿತ್ತು ಅನ್ಕೋ, ಈ ಥರ ಇದ್ದರೆ ಹಿಂಗೆ ಡೈರೆಕ್ಟಾಗಿ ಮಲ್ಟಿಪ್ಲೈ ಮಾಡೋಂಗಿಲ್ಲ. ಯಾಕೆಂದರೆ ಮೈನಸ್ ಪ್ಲಸ್ ಇರುತ್ತೆ. ಇಂಟು ಇದ್ದರೆ ಮಾತ್ರ ಡೈರೆಕ್ಟಾಗಿ ಮಾಡ್ಬೋದು, ಕರೆಕ್ಟಾ? ಬಟ್ ಇಲ್ಲೇನಿದೆ? ಪ್ಲಸ್ಸು ಮೈನಸ್ ಇದೆ ತಾನೆ. ಪ್ಲಸ್ಸು ಮೈನಸ್ ಇದ್ದರೆ ಏನು ಮಾಡ್ತೀರಾ? 1/2 + 4/5. 4/5 ಇದ್ದರೆ 5 1s 5, 2 4s 8, ಡಿನಾಮಿನೇಟ್ರು 2 5s 10. ಹಿಂಗೆ ತಾನೇ ಮಾಡೋದು ನೀವು. ಡೈರೆಕ್ಟಾಗಿ ಯಾಕೆ ಮಲ್ಟಿಪ್ಲೈ ಮಾಡಂಗಿಲ್ಲ? ಬಿಕಾಸ್ ಪ್ಲಸ್ಸು ಮೈನಸ್ ಇರುತ್ತೆ. ನೀನು ಡೈರೆಕ್ಟಾಗಿ ಮಾಡ್ತಾ ಇಲ್ಲಲ್ಲ, ಕ್ರಾಸ್ ಮಲ್ಟಿಪ್ಲೈ ತಾನೇ ಮಾಡ್ತಿರೋದು.